ಗಜೇಂದ್ರಗಡ ನಗರ ಸಮೀಪದ ವೀರಾಪುರ ಗ್ರಾಮದಲ್ಲಿ ಗಜೇಂದ್ರಗಡ ಪೊಲೀಸ್ ಇಲಾಖೆಯ ವತಿಯಿಂದ ಶಾಂತಿ ಸಭೆಯನ್ನು ಆಯೋಜಿಸಲಾಯಿತು. ಎಲ್ಲ ವೀರಾಪುರ ಗ್ರಾಮಸ್ಥರಿಗೆ ನಾವು ಇವತ್ತು ಒಂದು ಸಭೆ ನಡೆಸೋ ಉದ್ದೇಶ ಏನಂತಂದ್ರೆ, ಇತ್ತೀಚೆಗೆ ನಿಮ್ಮೂರಲ್ಲಿ ವೀರಾಪುರದಲ್ಲಿ ಮೊನ್ನೆ ಮೊಹರಂ ಆಯ್ತು. ಅದರ ಕಹಿಘಟನೆ ನಮಗೂ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ಅದು ನಿಮ್ಮ ಊರಿಗೂ ಒಳ್ಳೇದಲ್ಲ, ನಿಮ್ಮ ಸಮಾಜಗಳಿಗೂ ಒಳ್ಳೇದಲ್ಲ. ಯಾಕಂದ್ರೆ ಒಂದು ಸಣ್ಣ ಘಟನೆ ಆಗಿರ್ತಂದ್ರೆ ನಾವು ಶಾಂತಿ ಸಭೆ ಅಂತ ಕರೆದಿರ್ತೀವಿ. ಪ್ರತಿಯೊಂದು ಮೊಹರಂಗೂ ಶಾಂತಿ ಸಭೆ ಕರೆದಿದ್ವಿ. ಬಟ್ ನಿಮ್ಮೂರಿಂದ ಯಾರು ಬಂದಿದ್ದಿಲ್ಲ. ನಾವು ಕರೆಯೋ ಉದ್ದೇಶ ಇಷ್ಟೇ, ಯಾವುದೇ ರೀತಿ ಅಹಿತಕರ ಘಟನೆಗಳು ಹಿರಿಯರು ಬಂದಾರ ಅಂತಂದ್ರೆ, ಒಂದು ಸಣ್ಣ ಪುಟ್ಟ ಘಟನೆ ನಡೀತೈತೆ ಅಂದ್ರೆ ಅಲ್ಲಿ ಹಿರಿಯರು ನಿಂತ್ಕೊಂಡು ಬಗೆಹರಿಸ್ತಾರಂತ ನಮ್ಗೆ ಒಂದು ಭರವಸೆ ಮೇರೆಗೆ ನಾವು ಹಿರಿಯರನ್ನ ಕರೆದಿರ್ತೀವಿ. ಬಟ್ ಅಚಾತುರ್ಯವಾಗಿ ಕೆಲವು ಸಂದರ್ಭಗಳಲ್ಲಿ ಆಗಿರ್ತಾವ. ಬಟ್ ಆ ವಿಚಾರನ್ನ ದೀರ್ಘಕ್ಕೆ ತಗೊಂಡು ಹೋಗ್ಲಾರ್ದೆ ನೀವು ಅದು ಸಮಾಜಕ್ಕೆ ಹೋಗುತ್ತೆ. ಅರ್ಥ ಆಯ್ತಿಲ್ಲ? ಅದು ಜಾತಿ ವ್ಯವಸ್ಥೆಗೆ ಹೋಗುತ್ತೆ. ಅದು ನೋಡಪ್ಪ, ಊರಲ್ಲಿ ವೈಷಮ್ಯಗಳು ಬೆಳಿತಾವ. ಈಗ ಪ್ರೀತಿ ಕೊಟ್ರೆ ಪ್ರೀತಿ ಬೆಳಿತತೆ. ಈಗ ನಮ್ಮ ಅವಧೂತ್ ಸರ್ ಹೇಳಿದ್ರು ಏನಂತ, ಎಲ್ಲ ಜನಾಂಗದವರು ಮಾಮ ಅಕ್ಕ ಅನ್ಕೊಂಡು ಹಳ್ಳಿ ವ್ಯವಸ್ಥೆನ ಹಂಗಿರ್ತಾವ. ಇದು ಒಂದು ವಿಷ ಬೀಜ ಒಂದ್ಸಲ ಬಿತ್ತಿದ್ರೆ ಅದು ಬೆಳ್ಕೊಂಡು ಹೋಗ್ತಿರ್ತತೆ. ಅದು ಹೆಮ್ಮರ ಆಯ್ತು ಅಂತಂದ್ರೆ ನಾಳೆ ಮುಂಜಾನೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ಊಟ ಮಾಡ್ಬೇಕಾಗತ್ತೆ. ಆ ಮರದ ಫಲ ಏನೈತಲ್ಲ ಊಟ ಮಾಡ್ಬೇಕಾಗತ್ತೆ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಹಬ್ಬ ಹರಿದಿನಗಳು ನಮ್ಮ ಸಂಪ್ರದಾಯ ಪ್ರತೀಕಗಳು ಅವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕೇ ಹೊರತು ಹಿಂಗೆ ಜಗಳ ಮಾಡಿದ್ರೆ ಅಂದ್ರೆ ನೆಕ್ಸ್ಟ್ ಇಯರ್ ನಿಮ್ಗೆ ಮೊಹರಂಗ ನಾವು ಪರ್ಮಿಷನ್ ಕೊಡಂಗಿಲ್ಲ. ಹಂಗೆ ಪ್ರತಿಯೊಂದು ಹಬ್ಬದಾಗ ನೀವು ಜಗಳ ಮಾಡ್ಕೊಂತ ಇದ್ದಂಗೆಲ್ಲ ಹಬ್ಬಗಳೆಲ್ಲ ಕಟ್ಟಾಗ್ತಾವ. ಇದೇ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 15 ವರ್ಷ 12 ವರ್ಷ ಮೊಹರಂ ಬಂದಾಗ್ಯಾವ. ಬೇರೆ ಬೇರೆ ಕಾರಣಾಂತರಗಳಿಂದ ಬೇರೆ ಬೇರೆ ಹೋಳಿ ಬಂದಾಗ್ಯಾವ. ಗಣೇಶನ್ನು ಪರ್ಮಿಷನ್ ಕೊಡಂಗಿಲ್ಲ. ಯಾವ್ದು ಗಲಾಟೆ ನಡೀತೈತೆ ಅದು ನೆಕ್ಸ್ಟ್ ಇಯರ್. ಹಿಂಗೆಲ್ಲ ಮಾಡ್ಕೊಂಡು ಹೋದ್ರೆ ಊರಿನ ವ್ಯವಸ್ಥೆ ಒಳಗಡೆ ನಿಮ್ಮ ಹಬ್ಬಗಳು ನಿಮ್ಮ ಸಂಪ್ರದಾಯಗಳು ಎಲ್ಲವೂ ಮರೀಚಿಗಾಗ್ತಾವ. ಅದು ನಿಮಗೂ ಒಳ್ಳೇದಲ್ಲ. ಈಗ ನಾವು ಎದಕ್ ಮಾಡ್ತೀವಿ ಹೇಳ್ರಿ, ಹಬ್ಬಗಳು ನಮ್ಗೆ ಒಳ್ಳೇದಾಗ್ಬೇಕು ಅಂತೇಳಿ. ಬಟ್ ಅದರಲ್ಲಿ ನಾವು ಏನೋ ಜಗಳ ಮಾಡ್ಕೊಂಡು ಸಮಾಜಕ್ಕೆ ಏನು ಸಂದೇಶ ಕೊಡೋದು, ವೀರಾಪುರ ಗ್ರಾಮದವ್ರು ಹಿಂಗೆ ಜಗಳ ಮಾಡ್ಕೊಂಡ್ರಂತೆ ಎಲ್ಲ ಕಡೆ ಗೊತ್ತೈತೆ. ರಾಂಪುರದಲ್ಲಿ ಜಗಳ ಆಯ್ತು ಅಂತ ಗೊತ್ತೈತೆ. ಈಗ ನಿಮ್ಮೂರಿಗೆ ಕೆಟ್ಟ ಹೆಸರು ಬರುತ್ತಾ ಇಲ್ಲ? ಈಗ ನಾವು ಒಂದು ಜೀಪ್ ತಗೊಂಡು ಬಂದು ಇಲ್ಲಿ ನಿಂದ್ರಿಸಿ ಇಷ್ಟು ದಿವಸ ಅಂತಂದ್ರೆ ನಿಮ್ಗೇನು ಅನ್ಸತ್ತೆ? ನಿಮ್ಮೂರಿಗೆ ಒಳ್ಳೇದ? ಅದನ್ನ ನೀವು ತಿಳ್ಕೋಬೇಕು. ಅರ್ಥ ಆಯ್ತಿಲ್ಲ? ಏನು ಈಗೆಲ್ಲ ಎಜುಕೇಟೆಡ್ ನಾವು ಯಾವ ಕಾಲದಾಗ ಇದ್ದೀವಿ. ಅರ್ಥ ಆಯ್ತಿಲ್ಲ? ಮೊನ್ನೆ ಬಂದಾಗ ನಮ್ಗ ನಿಮ್ಮ ಹಿರಿಯರು ಯಾರೋ ಹೇಳ್ತಾ ಇದ್ರು, ಇಲ್ಲ ಸರ್ ಈ ಊರಲ್ಲಿ ಯಾರು ಮದ್ಯ ಮಾರಾಟ ಮಾಡಂಗಿಲ್ಲ ಅಂತೇಳಿ. ಅರ್ಥ ಆಯ್ತಿಲ್ಲ? ಮೊನ್ನೆ ಯಾರೋ ಹೇಳಿದ್ರಲ್ಲಪ್ಪ, ನೀವೇ ಹಿರಿಯರು ಹೇಳಿದ್ರು. ಹೌದು, ಇವತ್ತಿಗೆ ನೀವೇ ಇದ್ದಂಗಿದ್ರಿ. ಇವತ್ತಿಗೆ ಹೌದಾ? ಆಯ್ತು, ಒಳ್ಳೆ ವಾತಾವರಣ ಇಟ್ಕೊಂಡ್ರಿ. ಈಗೆಲ್ಲ ಸಾಹೇಬ್ರು ಹೇಳಿದ್ರು, ಎಲ್ಲ ನಮಗೆಲ್ಲ ಜಮೀನುಗಳು ಚೆನ್ನಾಗಿದಾವ ಸರ್, ಎಲ್ಲ ಆರ್ಥಿಕವಾಗಿ ಸುಭದ್ರದಾಗಿದ್ದಾರೆ, ಒಳ್ಳೆ ಎಜುಕೇಟೆಡ್ ಪೀಪಲ್ಸ್ ಇದಾರ ಅಂತೇಳಿ ಹೇಳ್ತಾ ಇದಾರೆ. ಅದನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕೇ ಹೊರತು ಮುಂದಿನ ಪೀಳಿಗೆಗೆ ಅದನ್ನ ನಾವು ಹಿಂದಕ್ಕೆ ಹೋಗ್ತೀವಿ ಮತ್ತೆ ಹಿಂಗೆಲ್ಲ ಜಗಳ ಮಾಡ್ಕೊಂತೀವಿ ಅಂತಂದ್ರೆ 100% ನೆಕ್ಸ್ಟ್ ನಮ್ಮ ಪೊಲೀಸ್ದಂತೂ ಕಾನೂನು ಪ್ರಕಾರ ಈ ಟೈಮ್ ಏನಾಗೈತೋ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಮಾತ್ರ ಇದು ರಿಪೀಟ್ ಆಯ್ತು ಅಂದ್ರೆ 100% ಪೊಲೀಸ್ ಆಕ್ಷನ್ ಅಂತೂ ಸೀರಿಯಸ್ ಆಗಿ ಈ ವಿಚಾರದಲ್ಲಿ ಅಂತೂ ನಾವು ಟಾಲರೇಟ್ ಮಾಡಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಒಂದು ಸಣ್ಣ ಘಟನೆ ನಡೀತಂದ್ರೆ ನಾವು ಎಲ್ಲರಿಗೂ ಉತ್ತರ ಕೊಡ್ಬೇಕಾಗತ್ತೆ ಮೇಲಧಿಕಾರಿಗಳಿಗೆ. ಅರ್ಥ ಆಯ್ತಿಲ್ಲ? ನಮಗೆ ಮೇನ್ ಇಂಪಾರ್ಟೆಂಟ್ ಲಾ ಅಂಡ್ ಆರ್ಡರ್. ಈಗ ಆ ವಿಚಾರದಲ್ಲಿ ನೆಕ್ಸ್ಟ್ ಮಾತ್ರ ಯಾವುದೇ ಕಾರಣಕ್ಕೂ ದಯವಿಟ್ಟು ಆಸ್ಪದ ಕೊಡಕ್ ಹೋಗ್ಬೇಡಿ ಯಾರು. ಇದು ನೋಡ್ರಿ, ನಿಮ್ಮ ಮಕ್ಕಳು ಏನು ಓದ್ತಿರ್ತಾರ ಅದನ್ನು ನೋಡ್ರಿ, ಮಕ್ಕಳ ಭವಿಷ್ಯ ನೋಡ್ರಿ. ಅರ್ಥ ಆಯ್ತಿಲ್ಲ? ಈಗ ಹೇಳಿದ್ರು ಸಾಹೇಬ್ರು ಹೇಳಿದ್ರೆಲ್ಲ, ಪೊಲೀಸ್ ಸ್ಟೇಷನು ಕೋರ್ಟು ಅಡ್ಡಾಡ್ಕಂತ ಹೋಗೋದ್ರಿಂದ ನಿಮ್ಮ ಮನೆ ವಾತಾವರಣ ಏನಾಗುತ್ತೆ ಹೇಳ್ರಿ, ನಿಮ್ಮ ಮಕ್ಕಳ ವಾತಾವರಣ ಏನಾಗುತ್ತೆ ಹೇಳ್ರಿ. ಈಗಾಗಲೇ ಪೊಲೀಸ್ ಸ್ಟೇಷನು ಕೋರ್ಟು ಕಚೇರಿ ಅಡ್ಡಾಡ್ಕೊಂತಿದ್ರೆ ಅದು ನಿಮಗೂ ಒಳ್ಳೇದಲ್ಲ, ನಿಮ್ಮ ಊರಿಗೂ ಒಳ್ಳೇದಲ್ಲ. ದಯವಿಟ್ಟು ಇಂಥ ಕಹಿ ಘಟನೆಗಳು ನಮ್ಮ ವೀರಾಪುರ ಗ್ರಾಮದಲ್ಲಿ ನಡಿಬಾರ್ದು. ನಿಮಗೂ ಕೆಟ್ಟ ಹೆಸರು ತಂದ್ಕೋಬೇಡ್ರಿ. ಆಮೇಲೆ ನಮ್ಮ ಗಜೇಂದ್ರಗಡ ಪೊಲೀಸ್ ಸ್ಟೇಷನ್, ನಮ್ಮ PSI ಇರ್ತಾರ, ನಮ್ಮ CP ಇರ್ತಾರ, ನಮಗೂ ಕೆಟ್ಟ ಹೆಸರು ತರೋದು ಬೇಡ ದಯವಿಟ್ಟು. ಆಯ್ತಾ? ನೀವೆಲ್ಲರೂ ಆಶ್ವಾಸನೆ ಕೊಡ್ತೀರಿ ಅಂತಂದ್ರೆ ಮುಂದೆ CP ಸಾಹೇಬ್ರು ಮಾತಾಡ್ತಾರೆ. ಆಗ್ಬೋದಲ್ಲ ಎಲ್ಲಾರು? ಓಕೆ. ಅಲ್ಲ, ನಾನು ಮೊದ್ಲೇ ಹೇಳ್ಬಿಟ್ಟಿನಿ, ಹೇಳೋದೆಲ್ಲ ಹೇಳ್ಬಿಟ್ಟಿನಿ. ಅರ್ಥ ಆಯ್ತಿಲ್ಲ? ಅದು ಆಯ್ತಾ? ಎಲ್ಲರಿಗೂ
ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿದ ಎಲ್ಲರಿಗೂ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ಮಾತಾಡಿದ್ರು, ನಮ್ಮ PS ಅವ್ರು ಮಾತಾಡಿದ್ರು. ಎಲ್ಲರ ಉದ್ದೇಶ ಒಂದೇ ಆಗೈತಿ, ಏನಂತಂದ್ರೆ ಶಾಂತಿ ನೆಲೆಸೋ ಒಂದು ಉದ್ದೇಶದಿಂದ ಎಲ್ಲಾರು ಬಂದಿವಿ. ಇವತ್ತು ಏನೋ ಬಂದಿವಿ ಅಂತಂದ್ರೆ ಏನೋ ಆಗಬಾರ್ದಾಗಿತ್ತು ಕೈ ಘಟನೆಗಳು. ನಾವು ಫಸ್ಟ್ ವೀರಾಪುರ ನೋಡಿದ್ದಿಲ್ಲ. ಆಕ್ಚುಲಿ ಬಂದು 9 ತಿಂಗಳಾದ್ರೂ ವೀರಾಪುರ ಯಾಕೆ ನೋಡಿಲ್ಲ ಅಂತಂದ್ರೆ ವೀರಾಪುರದಾಗ ಯಾವ್ದು ಘಟನೆನೇ ಆಗಿಲ್ಲ. ಬಂದು 9 ತಿಂಗಳಿಂದ ವೀರಾಪುರ ನೋಡಿಲ್ಲ ಅಂದ್ರೆ ನಿಮ್ಮೂರು ಬಹಳ ಶಾಂತಿ ಊರು, ನಿಮ್ಮೂರಲ್ಲಿ ಒಂದು ಪ್ರಕರಣ ಇಲ್ಲ. ಆಮೇಲೆ ಎಲ್ಲರೂ ಅಣ್ಣತಮ್ಮನಗತ್ತಿದ್ದೀರಿ, ಯಾವುದೇ ರೀತಿಯಿಂದ ಏನು ತೊಂದರೆ ಇಲ್ಲ. ಹಂಗಾಗಿ ನಾವು 9 ತಿಂಗಳಿಂದ ನಿಮ್ಮ ಊರಿಗೆ ಬಂದಿಲ್ಲ. ನಾವು ಇವತ್ತು ಯಾಕೆ ಬಂದೀವಿ ಅಂತಂದ್ರೆ ಮೊನ್ನೆ ಗಲಾಟೆ ಆದ ದಿವಸ ಬಂದಿರೋದು ನಾವು. ಯಾಕೆ ಬಂದೀವಿ ಅಂದ್ರೆ ಒಂದು ಗಲಾಟೆ ಆಯ್ತು, ಸಣ್ಣ ಗಲಾಟೆ ಆಯ್ತು, ಆಗ್ಬಾರ್ದಾಗಿತ್ತು, ಆಯ್ತು ಘಟನೆ. ಆ ಘಟನೆ ಆದ ತಕ್ಷಣ ವೀರಾಪುರ ಅಂತ ಗ್ರಾಮ ಐತಿ, ಇಲ್ಲೇ ಐತಿ ಅಂತ ಅವತ್ತೇ ಗೊತ್ತಾಗಿರೋದು ನಮ್ಗೆ. ಆ ಘಟನೆ ಆದ್ಮೇಲೆ ನಿಮ್ಮೂರಿಗೆ ಬಂದು ಎಲ್ಲ ನೋಡ್ಕೊಂಡು ಆಮೇಲೆ ಅದು DR ವ್ಯಾನ್ ಹಾಕಿ ಪೊಲೀಸರು ಇನ್ನೂವರೆಗೆ ಆದ್ರೆ ನಮ್ಮ DR ವ್ಯಾನ್ ಕಂಟಿನ್ಯೂ ನಿಮ್ಮ ಹತ್ರ ಇದೆ. ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. DR ವ್ಯಾನ್ ಸುಮಾರು ದಿವಸದಿಂದ ಇಲ್ಲೇ ಇದೆ, ನೀವೆಲ್ಲ ಕಣ್ಮುಂದೆ ನೋಡಕತ್ತೀರಿ. ಪೊಲೀಸರೆಲ್ಲ ಸುಮಾರು ಜನ ಇಲ್ಲೇ ಅದಾರ. ಇದಕ್ಕೆಲ್ಲ ಕಾರಣೀಕರ್ತರು ಯಾರು? ನೀವೇ. ನಾವು ಫಸ್ಟ್ ಬಂದ ತಕ್ಷಣ ಕೇಳಿದೆ, ವೀರಾಪುರದ ಎಷ್ಟು ಕೇಸ್ ಅದಾವ ಅಂತ ಕೇಳಿದೆ ನಮ್ಮ PS ಅವ್ರಿಗೆ. ಯಾವ ಕೇಸ ಇಲ್ಲ ಸರ್, ಸುಮಾರು ಒಂದು 30 ವರ್ಷದಿಂದ ಕೇಸ್ ಇಲ್ಲ ಅಂದ್ರು. 30 ವರ್ಷದಿಂದ ಕೇಸ್ ಇಲ್ಲ ಅಂತಂದ್ರೆ ಈಗ ಹೆಂಗಾಯ್ತು ಅಂತ ನಾನು ನಿಜವಾಗ್ಲೂ 30 ವರ್ಷದಿಂದ ಕೇಸ್ ಇಲ್ಲ ಅಂತ ಯಾವ ಇಲ್ಲೇ ಇಲ್ಲ. 30 ವರ್ಷದಿಂದ ಪ್ರಕರಣ ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಯಾವ ಆಫೀಸರು ಪೊಲೀಸರು ಬರಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಒಂದು ಬೀಟ್ನವ್ರು ಬರ್ಬೇಕು, ಇಲ್ಲಾಂದ್ರೆ ಯಾವ್ದಾರು ಘಟನೆ ಆದಾಗ ಬರ್ಬೇಕು. ಬೀಟ್ನವ್ರು ಬರೋದಲ್ಲ, ಪೊಲೀಸರು ಇದ್ರ ಕೇಸ್ ಆದಾಗ ಬರಲ್ಲ ಅಂದ್ರೆ ಯಾರು ಬರಕ್ ಚಾನ್ಸ್ ಇಲ್ಲ. ನಿಮ್ ಹಿರಿಯರಿಗೆ ಮಾತಾಡಿಸ್ತಾರ, ಹೋಗ್ತಿರ್ತಾರ ಅಷ್ಟೇ, ಬಾಳ ಅಂದ್ರೆ ಬೀಟ್ನವ್ರು. ಹಿಂಗ ಇಂಥ ಶಾಂತಿ ಊರಲ್ಲಿ ಸಣ್ಣ ಕಹಿ ಘಟನೆಗಳನ್ನ ನಡೆದ್ರೆ ಇವು ಏನಾಗ್ತಾವ, ಸಣ್ಣ ಸಣ್ಣ ಘಟನೆಗಳು. ನೀವು ಬೇರೆ ಟೈಮ್ನಲ್ಲಿ ಗಲಾಟೆ ಮಾಡ್ಕೊಳೋದು ಬೇರೆ. ಈಗ ನಾನು ಇನ್ನೊಬ್ರಿಗೆ ಸೇರ್ಕೊಂಡ್ಬಿಟ್ಟು ಬಾಕಿ ದಿನ ಏನಾದ್ರು ಗಲಾಟೆ ಮಾಡ್ಕೊಂಡ್ಬಿಟ್ರೆ ಅವನು ನನಗೆ ಏನಾದ್ರು ಅಂದ, ನಾವನಿಗೆ ಹೊಡೆದೆ, ಅವ್ನು ನಮ್ಗೆ ಹೊಡೆದ, ಇದು ಬೇರೆ. ಇನ್ನೊಂದು ಈಗ ಏನಾಗತ್ತಂತಂದ್ರೆ ಹಬ್ಬ ಹರಿದಿನೇ ಬರ್ತಾವ. ಮೊಹರಂ ಹಬ್ಬ ಬರ್ತದ, ರಂಜಾನ್ ಬರ್ತದ, ಇನ್ನೊಂದು ಬರ್ತದ, ದೀಪಾವಳಿ ಬರ್ತದ, ಹೋಳಿ ಹಬ್ಬ ಬರ್ತದ, ಬೇರೆ ಬೇರೆ ಹಬ್ಬಗಳು ಬರ್ತಾವ. ಈ ಹಬ್ಬಗಳಲ್ಲಿ ಜಗಳ ಆದಂದ್ರೆ ಹಬ್ಬ ಅನ್ನೋದು ಏನು ಒಬ್ರದ್ದು ಇರಲ್ಲ, ಅದು ಇಡೀ ಊರಿಗೆ ಬರುತ್ತದು. ಹಬ್ಬ ಅನ್ನೋದು ಇಡೀ ಊರು ಆಚರಣೆ ಮಾಡುತ್ತೆ, ಒಬ್ರು ಆಚರಣೆ ಮಾಡ್ತಕ್ಕಂಥ ಹಬ್ಬ ಅಲ್ಲ ಅದು. ಈಗ ಮೊಹರಮ್ಮು ಇಡೀ ಊರು ಆಚರಣೆ ಮಾಡ್ತಿದ್ರೆ ಒಬ್ರು ಆಚರಣೆ ಮಾಡ್ತಿದ್ರಿ, ನೀವು ಇಡೀ ಊರು ಆಚರಣೆ ಮಾಡ್ತೀವಿ. ಯಾವುದೇ ಒಂದು ಹಬ್ಬನ ಇಡೀ ಊರು ಆಚರಣೆ ಮಾಡಿದಾಗ ಇಡೀ ಊರಿಗೆ ಅದು ಕೆಟ್ಟ ಹೆಸರು ಬರ್ತದ. ಈಗ ಮೊಹರಂ ಹಬ್ಬ ಆಚರಣೆಯಿಂದ ಇಡೀ ನಮ್ಮ ಗದಗ ಜಿಲ್ಲೆಯಲ್ಲಿ ಎಲ್ಲಿಯೂ ಸಹಿತ ಒಂದ್ ಸಣ್ಣ ಘಟನೆ ಆಗಿಲ್ಲ. ನಿಮ್ಮಂಗೆ ಎಲ್ಲಾ ಕಾಸ್ಟ್ನವ್ರು ಎಲ್ಲಾ ಊರಲ್ಲೇ ಪ್ರತಿಯೊಂದು ಊರಲ್ಲೇ ಮೊಹರಂ ಹಬ್ಬ ಆಚರಣೆ ಮಾಡಿದ್ದಾರೆ. ನಿಮ್ಗೂ ಗೊತ್ತಿದೆ, ಕರ್ನಾಟಕ ರಾಜ್ಯಾದ್ಯಂತ ಮೊಹರಂ ಅನ್ನ ಪ್ರತಿಯೊಂದು ಜಾಗದಲ್ಲಿ ಪ್ರತಿಯೊಂದು ಊರಲ್ಲಿ ಎಲ್ಲಾ ಜನಾಂಗ ಸೇರಿ, ಹಿಂದೂ, ಮುಸ್ಲಿಂ, ಕುರುಬರು, ಯಾವುದೇ ಕಾಸ್ಟ್ ಇರ್ಲಿ, ಪ್ರತಿಯೊಂದು ದಲಿತರು ಎಲ್ಲಾ ಸೇರ್ಬಿಟ್ಟು ಎಲ್ಲಾ ವಿಜೃಂಭಣೆಯಿಂದ ಎಲ್ಲಾ ರೀತಿಯಿಂದ ಚೆನ್ನಾಗಿ ಮಾಡ್ಕೊಂಡು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಆಚರಣೆ ಮಾಡ್ಕೊಂಡ್ ಬರ್ತಾರೆ.